ಕೆಲಸಗಳು ಕಾಯಕ ಮಾಡ್ತಾ ಇದ್ದೀವಿ. ಕಾಯಕನೆಲ್ಲ ಜಾತಿ ಗಂಟು ಹಾಕಿಬಿಟ್ಟು ಅವ ಕೀಳು ಮೇಲು ಅಂತ ತಿಳ್ಕೊಂಡು ಸಮಾಜವನ್ನು ಒಡೆಯತಕ್ಕಂಥ ಛಿದ್ರಗೊಳಿಸಿ ಅಪಮಾನಗೊಳಿಸಿ ಹೀನ ದೃಷ್ಟಿಯಲ್ಲಿ ದುಡಿಯೋರ್ನೆಲ್ಲ ಹೀನ ದೃಷ್ಟಿಯಲ್ಲಿ ನೋಡೋದು, ದುಡಿಲಾರ್ದೆ ದುಃಖ ಪಡ್ಲಾರ್ದೆ ಮಂತ್ರ ಹೇಳೋರ್ನ ಭಾವಗ ಇದ್ದಂಗೆ ಅಂತಿದ್ರು ಸಂಗಮಶರಣರು. ಮಂತ್ರ ಹೇಳ್ಕೊಂಡು ಕುಂತಿರ್ತಾರಲ್ವೋ ಭಾವಗ ಅಂದರೆ ಗೊತ್ತಲ್ಲ ನಿಮಗೆ? ಗೊತ್ತ್ರಿ? ಬಾವಿಗಿದ್ದಂಗೆ ಹಸು ಸಾಕಂಗಿಲ್ಲ, ಹಸು ಕಟ್ಟಂಗಿಲ್ಲ, ಹಸನ ಮೇಯ್ಸಂಗಿಲ್ಲ, ಹಸು ದನ ಕರನ್ ಸಾಕಂಗಿಲ್ಲ, ಕಟ್ಟಂಗಿಲ್ಲ, ಮೇಯ್ಸಂಗಿಲ್ಲ, ಹಾಲು ಕರಿಯಂಗಿಲ್ಲ, ಹಾಲು ತುಪ್ಪ ಇಲ್ಲದೆ ಬದುಕಂಗಿಲ್ಲ. ಮಂತ್ರ ಹೇಳೋರು ಅದಕ್ಕೆ ಅಭಿಷೇಕ ಮಾಡ್ತೀವಿ. ಹಾಲು ತರ್ರಿ, ಮೊಸರು ತರ್ರಿ, ತುಪ್ಪ ತರ್ರಿ, ಎಲ್ಲ ಹೈನಿನ ಅಂಶ ಎಲ್ಲ ಐದು ನೀವು ತೊಗೊಂಡು ಮಜ್ಜಿಗೆ ಕುಡ್ಕೊಂಡು ಸಾಯಿರಿ ನೀವು ಅಂದ್ರೆ. ಇದು ಅಲ್ಲ. ಎಲ್ಲ ಕಾಯಕಗಳು ಪವಿತ್ರ. ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಕುಂಬಾರ ಬೇಕು, ಕಮ್ಮಾರ ಬೇಕು, ನೇಕಾರ ಬೇಕು, ಎಲ್ಲರೂ ಬೇಕು. ಎಲ್ಲ ಕಾಯಕಗಳು ಪರಮ ಪವಿತ್ರ, ಎಲ್ಲ ವೃತ್ತಿಗಳು ಪರಮ ಶ್ರೇಷ್ಠ. ಆಯಾ ವೃತ್ತಿಯಲ್ಲಿ ಬಳಸ್ತಿದ್ದ ತಮ್ಮ ಒಂದು ವಸ್ತುಗಳನ್ನೇ ಪ್ರತಿಮೆಗಳನ್ನಾಗಿ ಪ್ರತೀಕಗಳಾಗಿ ಇಟ್ಕೊಂಡು ಅದೇ ಪರಮಾತ್ಮನ ಸ್ವರೂಪ ನನಗೆ ಪಾಠ ಕಲಿಸ್ತಾ ಇದೆ ಅಂತ ಅದರಲ್ಲೂ ದೇವ ಚೈತನ್ಯದ ಅನುಭವವನ್ನು ಪಡ್ಕೊಂಡು ಅನುಭವದ ಬೆಳಕು ಕೊಟ್ಟರೆ ಶರಣರ ವಚನ ಅತ್ಯದ್ಭುತ. ಸದ್ಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನ್ನು ಅರಸದೆ. ಏನು ಅರಸಬಾರ್ದು? ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನ್ನು ಅರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಇಂಟರ್ಲಿಂಕ್ ಅದಾವ ಒಂದೊಂದಕ್ಕೂ, ಬ್ಯಾರೆಲ್ಲದು ಒಂದ್ರೊಳಗೊಂದು ಅದು ಚೈನ್ ಇದ್ದಂಗೆ ನಮ್ಮನ್ನು ಕಟ್ಟಿ ಹಾಕಬಲ್ಲ ಆಚರಣೆಗೆ. ಅದಕ್ಕೆ ಅದು ಇಂಟರ್ಲಿಂಕ್ ಇದೆ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಚೆನ್ನಾಗಿದೆಯಲ್ಲ? ಇಂತಿ ಪಂಚಾಚಾರವುಳ್ಳ ಭಕ್ತರ ಒಕ್ಕದ ನಿಕ್ಕಿ ಸಲಹಯ್ಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವ. ಇದೊಂದೇ ವಚನ ಜೀವಮಾನ ಪರ್ಯಂತರ ಆಚರಿಸೋದು. ಇವಾಗೊಂಚೂರು ಅವಾಗೊಂಚೂರು ಅಂತಲ್ಲ, ಉಸಿರಿರೋ ತನಕ. ಯಾಕೆಂದರೆ ಪ್ರಾಣ, ಪಂಚಾಚಾರವೇ ಪ್ರಾಣ. ಉಸಿರಿನಲ್ಲಿ ಏರ್ ಫೈರ್ ಆಯಿತು ಅಂದರೆ ಏನು ಮಾಡ್ತೀವಿ? ಅಡ್ಮಿಟ್ ಮಾಡ್ತಾರೆ, ಮಾಡೋದಿಲ್ಲ? ಹಾಸ್ಪಿಟ್ಲಿಗೆ ಹೋಯ್ತಾರೆ. ನಮ್ಮ ಆಚರಣೆಯಲ್ಲಿ ಏರುಪೇರು ಆಯಿತೋ ಸಮಾಜ ಸ್ವಾಸ್ಥ್ಯ ಕೆಡುತ್ತೆ, ಕೌಟುಂಬಿಕ ಸ್ವಾಸ್ಥ್ಯ ಕೆಡುತ್ತೆ, ಎಲ್ಲವೂ ಕೆಡ್ತಾ ಹೋಗುತ್ತೆ. ವೈಯಕ್ತಿಕ ವ್ಯಕ್ತಿ ತನ್ನ ಸ್ವಾಸ್ಥ್ಯ ಕೆಡುತ್ತೆ, ಸಮಾಜ ಕುಟುಂಬ ಎಲ್ಲದರ ಸ್ವಾಸ್ಥ್ಯ ಕೆಡ್ತಾ ಹೋಗುತ್ತೆ. ಅದಕ್ಕೆ ಪ್ರಾಣ ಅಂತ. ಸ್ವಾಸ್ಥ್ಯ ಕೆಡದಂತೆ, ಬದುಕು ಹಸನಾಗುವಂತೆ ಬಹಳ ಸುಂದರವಾದ ರೀತಿಯೊಳಗೆ ಸತ್ಯವನ್ನು ಅರಿಲಿಕ್ಕೆ ನಿನ್ನನ್ನು ನೀನು ತೊಡಗಿಸಿಕೋ. ಆಚರಿಸು ಅಂದರೆ ತೊಡಗಿಸಿಕೋ, ಅಳವಡಿಸಿಕೋ, ಅದರಲ್ಲಿ ನೀನು ಕೈ ಹಿಡಿದು ನಡೆ. ಹಂಗೆ ಲಿಂಗವನಲ್ಲದೆ ಅನ್ಯವನರಿವುದಿಹುದೇ ಲಿಂಗಾಚಾರ. ಲಿಂಗಾಚಾರ ಅಂತೀವಿ. ಲಿಂಗ ಅಂದ್ರೇನು ಅಂತ 2 ದಿವಸದಿಂದಲೂ ತಾವು ಕೇಳ್ತಾನೆ ಇದ್ದೀರಿ. ಲಿಂಗ ಅಂದ್ರೇನು? 2 ದಿವಸದಿಂದಲೂ ಕೇಳೀವಿ. ಲಿಂಗ ಅಂದ್ರೇನು? ಲಿಂಗ ಅಂದರೆ ಇದ್ದ ಇರುವಿಕೆ, ಸತ್ ಚಿತ್ ಆನಂದ. ಲಿಂಗ ಅಂದ್ರೇನು? ಯಾವುದರಲ್ಲಿ ಎಲ್ಲವೂ ಹುಟ್ಟಿ, ಯಾವುದರಲ್ಲಿ ಎಲ್ಲವೂ ಆಡ್ತಾ, ಯಾವುದರಲ್ಲಿ ಎಲ್ಲವೂ ಹುಡುಗುತ್ತೋ ಅದು ಲಿಂಗ. ಅದು ಇದ್ದೇ ಇರುತ್ತೆ. ಅದಕ್ಕೆ ಅದರ ಲಕ್ಷಣ ಏನಪ್ಪ ಅಂದರೆ ಸತ್ ಚಿತ್ ಆನಂದ. ಪ್ಯೂರ್ ಎಕ್ಸಿಸ್ಟೆನ್ಸ್, ಪ್ಯೂರ್ ನಾಲೆಜ್, ಪ್ಯೂರ್ ಬ್ಲಿಸ್. ಲಿಂಗ ಈಸ್ ಈಕ್ವಲ್ ಟು ಸತ್ ಚಿತ್ ಆನಂದ. ಈಗ ಎಲ್ಲ ಇದ್ದಿರ್ತಾನ? ಎಲ್ಲರೂ ಇದ್ದೀರಿ? ಹೇಳ್ರಲ್ಲ, ಇದೀರಿ.
ಇದ್ದೀರಿ ಅಂತ ಹೇಳ್ತಿರೋರು ಯಾರು? ಲಿಂಗಯ್ಯ. ಒಳಗೆ ಲಿಂಗಯ್ಯ ಅದಾನ. ಅವನು ನೀ ಅದೀಯಾ, ನೀ ಅದೀಯಾ, ನೀ ಅದೀಯಾ ಅಂದರೆ ದೇಹ ಅಲ್ಲ. ದೇಹ ಏನು ನೀನು? ನಾನು ದೇಹ ಏನು? ನೀವು ದೇಹ ಏನು? ಬರೀ ದೇಹ ಅಲ್ಲ ನಾನು. ದೇಹ, ಮನ, ಇಂದ್ರಿಯ, ಜ್ಞಾನ, ಅದು ಭಾವ, ಕರಣ ಎಲ್ಲದಕ್ಕೂ ಹಿಡ್ಕೊಂಡು ಕುಂತೈತೆ. ನೀನಿದೆಯಾ? ನೀನಂತ ತಿಳ್ಕೊ. ತನ್ನ ತಾನರಿತರೆ ತಾನೇ ದೇವ ನೋಡ. ಯುವರ್ ಎಕ್ಸಿಸ್ಟೆನ್ಸ್ ಈಸ್ ಲಿಂಗ. ದಟ್ ಈಸ್ ನಾಲೆಜ್. ಜ್ಞಾನದಿಂದ ಅನುಭವಕ್ಕೆ ಬರುವಂಥದ್ದು. ಅದರಿಂದ ಏನಾಗುತ್ತೆ? ಆನಂದವನ್ನು ಕೊಡುವಂಥದ್ದು. ಸಚ್ಚಿತ್ತಾನಂದ, ದಟ್ ಈಸ್ ಲಿಂಗ. ನಾನು ಇದ್ದೇನೆ ಅನ್ನೋದನ್ನು ನನ್ನದೇ ಜ್ಞಾನದಿಂದ ನಾನು ಅರಿಬೇಕು. ಯಾಕೆ ಅರಿಬೇಕು ಅಂದರೆ ಆನಂದವಾಗಿ ಅರಿಬೇಕು. ಅದು ಒಳಗೆ ಕೂತ್ಕೊಂಡು ಅದ ಮಾಡ್ತೈತೆ. ತಾನೇ ಒಳಗಿದ್ದು ಮಾಡ್ತಾರೋ ಇಲ್ಲೋ. ಮಾಡುವ ಮಾಡಿಸಿಕೊಂಬ ಎರಡರ ಉಭಯದ ನಿಲುಗಡೆ ಒಂದೇ. ಇಷ್ಟೇ ಹೇಳಿರೋದು ಶರಣರು. ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲದರೊಳಗಿದ್ದು ಆ ಒಳಗಿರುವ ಚೈತನ್ಯದ ಅರುಹಿನಲ್ಲಿ ಬೆರ್ತು ಹೋದರೆ ಆನಂದ ಪಡಿತಿ. ಪಡ್ಕೋ. ಅಷ್ಟೇ ಬದುಕು. ಬಹಳ ವಿಶೇಷವಾದ ಒಂದು ಜ್ಞಾನವನ್ನು ಕೊಡತಕ್ಕಂಥ ರೀತಿ ಇದು. ಆದ್ದರಿಂದ ಆ ಸತ್ ಚಿತ್ ಆನಂದವಾದ ಲಿಂಗ ಚೈತನ್ಯ ನನ್ನಲ್ಲಿ, ನಿಮ್ಮಲ್ಲಿ, ಜಗತ್ತಿನಲ್ಲಿ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಮಾನವರಲ್ಲಿ, ಅವರ ಬೇಕಾದರೆ ಜಪನೀಸ್ ಇರಲಿ, ಚೈನೀಸ್ ಇರಲಿ, ಅಮೇರಿಕನ್ಸ್ ಇರಲಿ, ಅಥವಾ ಇಲ್ಲ ಇಟಾಲಿಯನ್ಸ್ ಇರಲಿ, ಯಾರೇ ಇರಲಿ, ಎಲ್ಲರಲ್ಲಿ ಇರೋದೇನು? ಎಕ್ಸಿಸ್ಟೆನ್ಸ್. ಎಲ್ಲರಲ್ಲಿ ಇರೋದು ಇರುವಿಕೆ. ಇರೋದ್ರಲ್ಲೇ ಜ್ಞಾನದ ಬೆಳಕಿದೆ. ಆ ಬೆಳಕು ಯಾಕಿದೆ ಅಂದರೆ ಆನಂದವನ್ನು ಅನುಭವಿಸು ಅಂತ ಹೇಳ್ತಾ ಇದೆ. ಅದು ಬಿಟ್ಟು ಇನ್ನೇನೇನೇನೋ ತಿಳ್ಕೊಳ್ಳೋಕ್ಕೆ ಅರಿಯದಿಹುದೇ ಲಿಂಗಾಚಾರ. ಇದು ಎಲ್ಲಿಗೆ ಬಂತಪ್ಪ ಅಂದರೆ ಲಿಂಗಾಯತ ಧರ್ಮವು ಶುದ್ಧ ಆಧ್ಯಾತ್ಮಿಕತೆಯ ನೆಲಗಟ್ಟಿನ ಮೇಲೆ ನಿಂತಿದೆ ಹೊರತು ಕಾಕು ಪೋಕು ಪುರಾಣ ಪುಣ್ಯ ಕಥೆಗಳಿಂದ ಅಲ್ಲ. ಲಿಂಗಾಯತ ಧರ್ಮಕ್ಕೆ ರಿಚುಯಲ್ಸ್ ಅಂತ ಇಲ್ಲ. ಏನೇನೋ ಆಚರಣೆಗಳು, ಹಂಗೆ ಮಾಡ್ರಿ, ಹಿಂಗೆ ಮಾಡ್ರಿ, ಯಾಗ ಮಾಡ್ರಿ, ಯಜ್ಞ ಮಾಡ್ರಿ, ಪುರಾಣ ಓದಿಸ್ರಿ, ಪುಣ್ಯಕಥೆ ಹೇಳಿಸ್ರಿ, ಇವೆಲ್ಲ ಇಲ್ಲ. ನಿನ್ನನ್ನು ಓದ್ಕೋ, ನಿನ್ನನ್ನು ನೋಡ್ಕೋ, ನೀನು ಮಾಡಿಕೋ. ದೇರ್ ಇಸ್ ನೋ ರಿಚುಯಲ್ಸ್, ದೇರ್ ಇಸ್ ಸ್ಪಿರಿಚುವಲ್. ಯು ಆರ್ ದಿ ಸ್ಪಿರಿಟ್. ನಿನ್ನನ್ನು ಅರಿಯುವುದೇ ಆಚಾರ. ಆಚಾರ ಅಂದ್ರೇನು? ನಿನ್ನ ನೀನು ಅರಿಯುವುದೇ ಆಚಾರ. ನಿನ್ನ ನಂಬುವುದೇ ಆಚಾರ. ನಾನಿದ್ದೀನಿ ಅನ್ನೋ ಗ್ಯಾರಂಟಿ ಇತ್ತಲ್ಲ ಎಲ್ಲರಿಗೂ? ನಾನಲ್ಲ, ನೀವೇ ಹೇಳ್ಕೊಳ್ರಿ, ನಾನಿದ್ದೀನಿ. ಗ್ಯಾರಂಟಿ ಐತೆ? ಮುಟ್ಟು ನೋಡ್ಕೊಂಡಿದ್ದೀರಿ? ನಾನಿದ್ದೀನಿ. ಏನಿರೋದ್ರಿಂದ ಇದ್ದೀನಿ? ಅದನ್ನು ತಿಳ್ಕೊಳ್ಳೋದು ಬಿಟ್ಟು ಏನೋ ತಿಳ್ಕೊಳ್ಳೋಕೆ ಹೋಗ್ತೀಯಲ್ಲಪ್ಪ, ಅದು ಅಲ್ಲ. ಇದು ಮೊದಲು ನಿಖರ ಮಾಡ್ಕೋಬೇಕು. ಬೇಸ್ಮೆಂಟ್ ಎಲ್ಲಿದೆ? ಆಧ್ಯಾತ್ಮಿಕತೆಯ ಬೇಸ್ಮೆಂಟ್. ಆ ಬೇಸ್ಮೆಂಟ್ ಮೇಲೆ ಸದಾಚಾರದ ಗೋಡೆಗಳು, ಅದರ ಮೇಲೆ ಶಿವಾಚಾರದ ಛತ್ತು, ಅದರ ಮೇಲೆ ಗಣಾಚಾರದ ಕಳಸ, ಅದರ ಮೇಲೆ ನೃತ್ಯಾಚಾರದ ಬೆಳಕು. ಜೀವನ ದೇಗುಲ, ದೇಹ ಮಂದಿರ, ದೇವಾಲಯ. ಎಲ್ಲಿದೆ ದೇವಾಲಯ? ದೇವ ಲಯವಾಗಿ ಮುಳುಗಿ ನನ್ನೊಳಗೆ ಇದಾನ. ದೇಹವೇ ದೇವಾಲಯ. ಔಷಧಾಲಯ ಅಂತ ಬಳಸ್ತೀವಲ್ಲ, ಔಷಧಿ ಸಿಗುವ ಜಾಗಕ್ಕೆ ಔಷಧಾಲಯ ಅಂತಾರ. ದೇವರು ಸಿಗುವ ಜಾಗ ಯಾವುದು? ಯಾವುದ್ರಿ? ಯಾವುದು? ನಮ್ಮದು ಕಾಶಿ, ನಮ್ಮದು ಉಜ್ಜಯಿನಿ. ಮಣ್ಣು ಮಸಿ ಅದು ಇದು ಏನು ಎಲ್ಲೋದ್ರೂ ಏನೂ ಸಿಗಲ್ಲ, ಬರೀ ಮಣ್ಣಂಗಟ್ಟಿ. ದೇಹ ಇಷ್ಟು ಫಂಡಮೆಂಟಲ್, ಮೂಲಭೂತ ಸತ್ಯ. ದೇಹ ದೇಗುಲದೊಳಗೆ ದೇವದೇವನ ಬೆಳಗು ಬೆಳಗ್ತಾ ಇದೆ. ಅದನ್ನು ಬಿಟ್ಟು ಏನೇನೋ ತಿಳ್ಕೊಳಕ್ಕೆ ಹೋಗಬೇಡ. ಇದು ಮೊದಲನೇ ಲಿಂಗಾಚಾರದ ನಿಯಮ. ನಾವು ದೇವರದೀವಿ. ನಾವೇನದೀವಿ?
ದೇವರ ಆಶ್ರಯದಲ್ಲಿ ನಾವಿದ್ದೀವಿ, ನನ್ನ ಆಶ್ರಯದಲ್ಲಿ ದೇವರಿದ್ದಾನೆ. ಊರಿನ ಪೆದ್ದಿಗಳು ಹೇಳೋದಿಲ್ಲ, ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ನನ್ನೊಳಗೆ ನೀನು ಸಂಗಯ್ಯ, ನಿನ್ನೊಳಗೆ ನಾನು ಸಂಗಯ್ಯ. ಸಂಗಯ್ಯ ಸಂಗಯ್ಯ ಅಂದ್ರೇನು? ಸಂಗಾಗೈತೆ, ಕೂಡೈತೆ. ನನ್ನೊಳಗೆ ದೇವರು ಕೂಡೈತೆ. ನನ್ನನ್ನು ತಿಳಿಲಾರ್ದೆ ಏನೇನೋ ತಿಳ್ಕೊಳ್ಳೋಕೆ ಹೋಗ್ಬಿಟ್ನಲ್ಲ. ಈ ಆಚರಣೆಗಳಿಂದ ನಮ್ಮನ್ನು ಬಿಡಿಸ್ಬೇಕಾದ್ರೆ ಬಸವಣ್ಣ ಬರೋಕ್ಕೆ ಪೂರ್ವದಲ್ಲಿ ಏನೇನೋ ಆಚರಣೆ ಇದು. ಬಸವಣ್ಣ ಇದನ್ನು ತಿಳಿಸಿದಾಗ ಆ ಕೆಲವು ಕಾಲದಲ್ಲಿ ಶರಣರಲ್ಲ ಅದನ್ನೇ ಸ್ಥಿರವಾಗಿ ನೆರೆ ನಂಬಿ ನಿಷ್ಠೆಯನ್ನು ಗಟ್ಟಿಗೊಳಿಸ್ಕೊಂಡು ಅನುಭವಿಸಿದರು. ಮತ್ತು ನಡುವೆ ಎಲ್ಲ ಏನಾಗುತ್ತಂದರೆ ಸಾಹಿತ್ಯವನ್ನು ಮರೆ ಮಾಡಿದರು, ಏನೆಲ್ಲ ತಂದು ಹಾಕಿದರು ಕಸ. ಆ ಕಸ ಹೊರೋ ಒಂದು ಜನ ಆಗಿಬಿಟ್ವಿ ನಾವು. ಅದಕ್ಕೆ ಏನಾಗಿಬಿಡ್ತು ಅಂದರೆ ಅನೇಕ ದೈವಗಳ ಮೊರೆ ಹೊಕ್ಕೀವಿ. ದೇವ ಲಿಂಗ ಅಂದ್ರೇನು? ದೇವ. ದೇವನು ಸಂಸ್ಕೃತ ಶಬ್ದ, ಲಿಂಗನೂ ಸಂಸ್ಕೃತ ಶಬ್ದ. ಸಂಸ್ಕೃತ ಭಾಷೆ ಬಗ್ಗೆ ಏನು ಕಿಚಿ ಪಿಚಿ ಮಾಡ್ಕೋಬೇಡ್ರಿ. ಭಾಷೆಗೇನ್ರಿ ಭಾವ, ಅರ್ಥ, ಮೌಲ್ಯ, ಸತ್ಯ, ಬೆಳಕು ಎಲ್ಲ ಚೆಲ್ಲೋ ಸಾಮರ್ಥ್ಯ ಇದೆ. ಶಬ್ದವದು ಬೆಳಕು. ಮಾತು ಜ್ಯೋತಿರ್ಲಿಂಗದು. ಶಬ್ದದಲ್ಲಿ ಅರ್ಥ ಇದೆ, ಮೌಲ್ಯ ಇದೆ. ನಿಜವಾಗಿ ಒಂದಕ್ಕೆ ಬೇಕಾದ ಸಾರಸತ್ವ ಎಲ್ಲ ಅಡಗಿರುತ್ತೆ. ಆದ್ದರಿಂದ ದೇವ ನೀನದಿಯ. ದೇವನನ್ನು ಹೊತ್ತು ತಿರುಗ್ತಾ ಇರೋ ದೇವಾಲಯ ಈ ಸುಂದರ ಶರೀರ. ಯು ಆರ್ ಮೂವಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ನಾವು ತಿರುಗಾಡೋ ದೇವಸ್ಥಾನ. ದೇವರ ಸ್ಥಾನ ಹುಡ್ಕೊಂಡು ಹೋಗೋದಿಲ್ಲ. ನಾನೇ ದೇವಸ್ಥಾನ. ನನ್ನ ಅಂಗವೇ ದೇವಸ್ಥಾನ. ಹೌದಾ? ಆದ್ದರಿಂದ ನನ್ನಲ್ಲಿ ನಾನು ತಿಳಿತೀನಿ, ಅದನ್ನು ಬಿಟ್ಟು ನನ್ನಲ್ಲಿ ಏನೈತಿ ಅಂತ ತಿಳ್ಕೊತೀನಿ. ಅದರಂಗೆ ಅದನ್ನು ತಿಳಿಲಿಕ್ಕೆ ನಡ್ಕೊತೀನಿ, ಅದರ ಆನಂದವನ್ನು ಪಡ್ಕೊತೀನಿ. ದಿಸ್ ಇಸ್ ದಿ ಅಧ್ಯಾತ್ಮ. ನಿಜವಾಗಿ ನನ್ನ ಮೂಲ ಅಧಿಕ ಆತ್ಮ. ನನ್ನ ಮೂಲವನ್ನು ನಾನು ತಿಳಿಬೇಕು. ಇದೇ ಮೊದಲನೇ ಆಚಾರ. ನೀನೇನು ಅಂತ ನಿನಗೆ ತಿಳಿದುಬಿಟ್ರೆ ಗೊಂದಲ ಇರೋದಿಲ್ಲ. ನಮಗೆ ನಾವು ಏನು ಅಂತ ತಿಳಿಲಾರ್ದಕ್ಕೆ ಇಷ್ಟು ಗೊಂದಲ. ನಾನು ಏನದೀನಿ, ನಾವು ಏನದೀವಿ ಅಂತ ತಿಳಿಲಿಕ್ಕೆ ನಾವು ಹೋಗ್ಲಾರ್ದು ಏನು ಮಾಡಿದ್ವಿ? ಹಲವು ದೈವಗಳ ಎಂಜಲು ತಿನ್ನಕ್ಕೆ ಹೋದ್ವಿ. ದೇವ ಬೇರೆ, ದೈವ ಬೇರೆ. ಶರಣರು ದೈವ ವಿರೋಧ ಮಾಡ್ತಾರೆ. ಅದಕ್ಕೆ ತಾಕತ್ತು ಬೇಕು, ಸುಮ್ಮನೆ ಬರುವುದಿಲ್ಲ. ಕೆಲವ್ರು ಹೇಳ್ತಿರ್ತಾರ ಎಲ್ಲ ವಿರೋಧ ಮಾಡ್ತಾರ. ವಿರೋಧ ಮಾಡೋಕ್ಕೆ ತಾಕತ್ತು ಬೇಕಾಗ್ತೈತೆ. ವಿವೇಕಿದ್ರೆ ವಿರೋಧ ಮಾಡೋಕ್ಕೆ ಬರ್ತೈತೆ. ವಿವೇಕಿಲ್ಲ ವಿರೋಧ ಮಾಡೋಕ್ಕೆ ಬರುತ್ತೆ. ಕುರಿಗಳು ಹೋದಂಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೋಗೋದಿಲ್ಲ. ದೇವ ಬೇರೆ, ದೈವ ಬೇರೆ. ಕುಚ್ಚಿತ ದೈವಗಳಿಗೆ ಎರಗಬೇಡ. ಕರ್ತನನ್ನು ಹಿಡ್ಕೊಂಡು ಪೂಜಿಸ್ತಾ ಕರ್ತನನ್ನು ಹಿಡ್ಕೊಂಡು ಜೀವನ ನಡೆಸ್ತೀರ ನೀನು. ಕರ್ತ ಅಂದರೆ ಗೊತ್ತಾಗುತ್ತಲ್ಲ, ಯಾರು ನಿರ್ಮಾಣ ಮಾಡಿದ್ನೋ, ಯಾರು ನಿರ್ಮಾತೃವಾಗಿ ನನ್ನಲ್ಲೂ ಇದ್ದು ಎಲ್ಲದರಲ್ಲೂ ಇದ್ದು ನಿರ್ಮಾಣ ಕಾರ್ಯಕ್ಕೂ ನಿರ್ನಾಮ ಕಾರ್ಯಕ್ಕೂ ಮತ್ತೆ ಮತ್ತೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೋ ಅಂಥ ಒಂದು ಸತ್ಯ ನನ್ನ ಕರ್ತು ಇದ್ಕೊಂಡು ಒಳಗೆ ಅದನ್ನೇ ತಿಳಿಯಂತ ಕೈಯಾಗ ಲಿಂಗ ಕೊಟ್ಟರೆ ಅದನ್ನು ಬಿಟ್ಟು ಕುಚ್ಚಿತ ದೈವಗಳಿಗೆ ಎರಗುವವರು ಹೇಸರಗತ್ತೆಯಂತೆ. ಕತ್ತೆಗೂ ಕುದುರೆಗೆ ಹುಟ್ಟಿದ ಹೇಸರಗತ್ತೆ. ನಾವು ಹೇಸರಗತ್ತೆ ಆಗಬಾರ್ದು. ಕತ್ತೆನೂ ಅಲ್ಲ, ಕುದುರೆಗತ್ತೆ ಓಡೋದು ಇಲ್ಲ, ಕತ್ತೆಗತ್ತೆ ಹೊರೋದು ಇಲ್ಲ. ಏನಕ್ಕೂ ಉಪಯೋಗ ಇಲ್ದಂಗೆ ಹೆಸರುಗತ್ತೆ ಅಂತ ನೋಡಿರ್ತಾರಲ್ಲ, ನೋಡಿರಿ ಝೂ ಗಾರ್ಡನಲ್ಲಿ ಇರ್ತಾವೆ, ಅಪರೂಪದು. ಪ್ರಾಣಿಗಳಲ್ಲಿ ಹೆಸರುಗತ್ತೆ ಅಪರೂಪ, ಮನುಷ್ಯರಲ್ಲಿ ಹೆಸರುಗತ್ತೆ ಬಹುರೂಪ. ಭಾಳ ಮಂದಿ ನಾವು ಹೆಸರುಗತ್ತೆಗಳೇ ಅದೀವಿ. ಕೈಯಾಗ ಲಿಂಗ ಹಿಡಿದು ಮುಂಜಾನೆ ಪೂಜೆ ಮಾಡಿಕೊಳ್ಳ್ರಿ, ಒಳಗೆ ಲಿಂಗ ಹೊರಗೆ ಲಿಂಗ ಎಲ್ಲೆಲ್ಲಿ ಲಿಂಗ ಅಂತ ಆನಂದ ಪಡ್ರಿ ಅಂತ ಹೇಳಿದ್ರೆ ನಾನು ಸ್ನಾನ ಮಾಡಿಕೊಂಡು ಹಿಂಗೆ ಪೂಜಾ ಮನೆಗೆ ಹೋಗೋದು, ದಡಕ್ಕಂತ ಒಂಚೂರು ನೀರು ಹಾಕೋದು, ಅದನ್ನ ಇಟ್ಕೊಳ್ಳೋದು, ನೋಡಿ ಹನುಮಪ್ಪ ಹೋಗಿ ಬರೋಣ ಅಂತ ಹೋಗ್ಬಿಡೋದು. ಇವರೇನಾದರು ನಿಮಗೆ ನೀವು ಹೇಳಕತ್ತೀರಿ, ನಾ ಹೇಳಿಲ್ಲ, ಚನ್ನಬಸವಣ್ಣ ಹೇಳಿರೋದು. ದೇವವನ್ನು ಎಂದೂ ಶರಣರು ಅಲ್ಲಗಳಿಲಿಲ್ಲ, ದೈವವನ್ನು ಅಲ್ಲಗಳಿತಾರ. ಯಾಕಂದರೆ ನಮ್ಮ ಒಂದು ಬೌದ್ಧಿಕತೆಗೆ, ನಮ್ಮ ಒಂದು ಭಾವನೆಗೆ
ಪೆಟ್ಟು ಕೊಡತಕ್ಕಂಥದ್ದು ದೈವ. ನಮ್ಮ ಬದುಕಿಗೆ ಪೆಟ್ಟು ಕೊಡೋದು ದೈವ. ದೈವ ಶಬ್ದನೇ ಬೇರೆ, ದೇವ ಶಬ್ದನೇ ಬೇರೆ. ದೇವ ಅನ್ನೋ ಶಬ್ದದ ನಿಜವಾದ ಅರ್ಥ ಹೊಳೆ, ಪ್ರಕಾಶಿಸು, ಬೆಳಕು, ಆನಂದ. ದ್ಯು ಅನ್ನೋ ಧಾತುವಿನಿಂದ ದೇವ ಶಬ್ದ ಹುಟ್ಟಿದೆ. ಆ ದೇವ ಅಂದರೆ ಹೊಳೆ, ಹೊಳೆಯೋದು, ಪ್ರಗತಿಗೆ ಕಾರಣೀಭೂತ ಆಗಿರೋದು, ಪ್ರಕಾಶಿಸ್ತಾ ಇರೋದು, ಬೆಳಗ್ತಾ ಇರೋದು, ಆನಂದವನ್ನು ಕೊಡುವಂಥದ್ದು, ಅದು ದೇವ. ಪ್ರಕಾಶಿಸ್ತಿರೋದು ನಾನು, ಹೊಳಿತಾ ಇರೋದು ನಾನು. ಹೊಳಿತಾ ಇಲ್ಲ ನಾನು? ಹೆಂಗೆ ಫಳಾರ ಅಂತ ಕಣ್ಣು ಹೊಳಿತಾವ, ಹಿಂಗೆ ಬೆಳಕು ಹಚ್ಬಿಟ್ರೆ ಇದ್ದಿದ್ದು ಹೊಳಿತಾವ ಕಣ್ಣು. ಎಲ್ಲ ಪ್ರಕಾಶಗೊಂಡಿರೋದು ಲಿಂಗ ಚೈತನ್ಯದಿಂದ. ದೇವ ಒಳಗದಾನ ಅಂತ ನೀನು ಪ್ರಕಾಶಗೊಂಡಿದ್ಯಾ, ದೇವ ಒಳಗದಾನ ಅಂತ ಆನಂದ ಪಡ್ತಾ ಇದೆಯಾ, ದೇವ ಒಳಗದಾನ ಅಂತ ತಿಳಿತಿದ್ಯಾ? ಅದನ್ನು ನೀನು ತಿಳಿಲಾರ್ದೆ ಯಾಕೆ ದೈವಕ್ಕೆ ಮರೆ ಹೊಕ್ಕ್ಯೋ? ಇದು ಮಾಡಬೇಡ. ದೈವ ಅಂದ್ರೇನು? ಹೆಣ್ಮಕ್ಳು ಮಾತಾಡ್ತಿರ್ತಾನೆ, ಏನು ಮಾಡೋದ್ರಿ ನಮ್ಮ ದೈವ ಇಂಥ ಗಂಟು ಬಿದ್ದಾನ. ನಮ್ಮನೆ ಎಲ್ಲ ಸುಸಿದಿರು ಚಲೋ, ಈಗ ಬಂದಾಳ, ಏನು ನಮ್ಮ ದೈವ? ಹಣಿ ಹಣಿಯೇ ಕೈಯಿಂದ ಹೊಡ್ಕೊತಾರೆ ಅನ್ನೋದಿಲ್ಲ, ಕೈ ಹಣಿಯೇ ಹೊಡ್ಕೊತಾರೆ. ಇದಕ್ಕೆ ದೈವ ಅಂತಾರೆ. ಅರಿವು ಇಲ್ಲದೆ ಮಾಡಿದ ಕ್ರಿಯೆ. ಕೈ ಆಚರಣೆಯ ಸಂಕೇತ, ತಲೆ ಅರಿವಿನ ಸಂಕೇತ. ಅರಿವಿಲ್ಲದೆ ಗೊತ್ತಾಗ್ಲಾರ್ದೆ ಮನೆ ಹುಡುಗಿನ ತಂದುಬಿಟ್ವಿ, ಹಿಂಗಾಗೋಗೈತೆ ನೋಡ್ರಿ. ಅದಕ್ಕೆ ಏನು ಮಾಡೋದು ನಾವು? ಹಣಿ ಬರ ನೀವೇ ಮಾಡಿದ್ದು, ಗೊತ್ತಾಗ್ಲಾರ್ದೆ, ವಿಚಾರಿಸ್ಲಾರ್ದೆ, ತಿಳ್ಕೊಳ್ಳಾರ್ದ ಮಾಡಿದ್ರಿಂದ ಆಗೋದು ಇಂಥ ಕರ್ಮಗಳು. ನಮಗೆ ಗೊತ್ತಿಲ್ಲ, ನಾನೇ ದೇವರು ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ? ನಾವೇ ರೊಕ್ಕ ಎತ್ತಿದ್ವಿ, ನಾವೇ ಇಟ್ಟಂಗಿ ಹೊತ್ವಿ, ನಾವೇ ಗುಡಿ ಕಟ್ಟಿದ್ವಿ, ನಾವೇ ಏನೋ ಮಾಡಿದ್ವಿ, ಎಲ್ಲ ಯಾರ್ಯಾರ ಕೈಲೋ ಮಾಡಿಸಿದ್ವಿ. ಮಾಡಿಸ್ದವ್ರನ್ನ ಒಳಗೆ ಬಿಡಲಿಲ್ಲ, ಬರೀ ಮಂತ್ರ ಹೇಳೋನ್ನ ಹೊರಗೆ ಬಿಟ್ಕೊಂಡ್ವಿ. ದೇವರು 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 ಅಂತ ಅಡ್ಡು ಬಿದ್ವಿ, ಉದ್ದು ಬಿದ್ವಿ. ನಾವೇ ಮಾಡಿದ್ದು ಹಣೆ ಬರ ಇದು. ದೇವಾಲಯದ ಜಂಜಡನ, ಜಡ ಜೇಗುಲಗಳ ಜಂಜಡವನ್ನು ಬಿಡಿಸಿದಾತ ಬಸವಣ್ಣ. ತಾಕತ್ತು ಬೇಕಾಗ್ತೈತೆ, ಇದು ಧೈರ್ಯ ಬೇಕಾಗ್ತೈತೆ. ಸುಮ್ಮನೆ ಅಲ್ಲ ಲಿಂಗಾಯತ ಧರ್ಮ. ಸೀಳ್ನಾಯಿಗೆ ಸಿಗುವುದಿಲ್ಲ, ಸಿಂಹದ ಮರಿಗೆ ಸಿಗುವಂಥದ್ದು ಲಿಂಗಾಯತದ ಅಮೃತ. ನಮಗೆ ಎಷ್ಟೋ ಜನ ಒಂದೊಂದು ಸಾರಿ ಬಂದು ಕರೀತಾರೆ, ಅಲ್ಲಿ ಗುಡಿ ಕಟ್ಟೆವ ಬರ್ರಿ. ನಾ ಮೆಲ್ಲಗೆ ಹೇಳ್ತೀನಿ, ಗುಡಿ ಒಳಗೆ ಬರೋದಿಲ್ಲರಿ, ನಮ್ಮ ಮನೆಯೊಳಗೆ ನೀವೇ ಬಂದು ಹೋಗ್ರಿ. ಯಾವ ಗುಡಿ ಎಲ್ಲೈತೆ? ಇಡೀ ಬ್ರಹ್ಮಾಂಡವೇ ಭಗವಂತನ ಲೀಲಾವಿಲಾಸದಲ್ಲಿ, ದೇವ ಚೈತನ್ಯ ಲೀಲಾವಿಲಾಸದಲ್ಲಿರುವಾಗ ಅದಕ್ಕೊಂದು ಸೀಮೆಂಟ್ ಜಾಗ ಕಟ್ಟಿ, ಆ ಜಾಗದೊಳಗೆ ಏನೋ ಇಟ್ಟು ಅದಕ್ಕೆ ಏನೋ ಮಾಡಿಕೋತ ಕಾಪಾಡು 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 ಅಂತ ಹೇಳ್ದನ. ಅದಕ್ಕೆ ಪ್ರಾಣ ಇಲ್ಲ. ಒಳಗಿರೋ ಮೂರ್ತಿಗೆ ಪ್ರಾಣ ಐತೇನು? ಪ್ರಾಣ ಐತೇನ್ರಿ? ಪ್ರಾಣ ಇಲ್ಲ. ಅದಕ್ಕೂ ಹೊತ್ಕೊಂಡು ಹೋಗ್ತಾರ, ನೋಡಿರಲ್ಲ? ದೇವ್ರು ಬರಕತ್ತೈತೆ, ದೇವ್ರು ಬರಕತ್ತೆ, ದೇವ್ರು ಬರಕತ್ತೆ, ಹೊತ್ಕೊಂಡು ಹೊಂಟಾರ. ಹೊತ್ಕೊಂಡು ಹೋಗೋದು ಯಾವಾಗ? ಅಷ್ಟು ತಿಳಿಲಿಲ್ಲ ಅಂದ್ರೆ ಏನು ಮಾಡೋದು? ಅಂಥ ಕಡೆಗೆ ಹೋಗಿ ಪ್ರಾಣವಿಲ್ಲದ ನೀನೇ ಮಾಡಿದ ಕಲ್ಲು, ಮಣ್ಣು, ಕೊಂಚು, ಹಿತ್ತಾಳೆ, ಮರ, ಅದು ಇದು ಅದರ ಮೂರ್ತಿಗಳಿಗೆ ಹೋಗಿ ಬೇಡ್ಕೊಂತಿಯಲ್ಲ, ಕಾಪಾಡು ಕಾಪಾಡು ಅಂತ. ಛೇ, ಏನು ಹೇಳೋದು ಇದಕ್ಕೆ? ಕುತ್ಸಿತ ದೈವಗಳು, ಅರ್ಥಹೀನ, ಭಯಪಡಿಸ್ತಕ್ಕಂಥ ಕಾಳಿ, ದುರ್ಗಿ, ಮಾರವ್ವ, ದುಗ್ಗವ್ವ, ದ್ಯಾಮವ್ವ, ಏನೇನಿಲ್ಲ ಅವನ್ನೆಲ್ಲ ಹೋಗಿ ಮಾಡ್ತೀವಿ ಮಾಡಿ. ಅಯ್ಯೋ ನಾವು ಅದು ಮಾಡಲಿಲ್ಲ ಅಂದ್ರೆ ಅವು ಕಾಡತ್ತಾವ. ಕಾಡವ್ ಹೆಂಗೆ ದೇವ ಹಾಕವ್ರಿ? ಮನೇಲಿ ನಿಮ್ಮ ಮಕ್ಕಳು ಒಂಚೂರು ಕಾಡಕ್ಕೆ ಚಾಲು ಮಾಡಿದ್ರೆ ಏನು ಮಾಡ್ತೀರಿ? ಇದೇನು ಹೊಡಿತ ಇದು ಹಕ್ಕನಾಗ ದಬ 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 ಬಡ್ದು ಸುಮ್ಮ ಕುಂಡಿರ್ತಿಲ್ಲ. ಮತ್ತು ದೇವ್ರು ಕಾಡ್ತಾವಂದ್ರೆ ಕೇಳ್ತೀವಂದ್ರೆ ನಮ್ಮಟ್ಟಕ್ಕೆ ನಮಗೆ ತಲಿ ಹೊಡ್ಕೋಬೇಕಷ್ಟೆ. ಕಾಡೋದು ದೇವರಲ್ಲ, ನಮ್ಮನ್ನು ಕಾಪಾಡುತ್ತಿರೋದು. ಅದರ ಕಾಪಾಡುವಿಕೆಯಲ್ಲಿ ಪಾಲನೆ ಪೋಷಣೆಯೊಳಗೆ ನಾವೆಲ್ಲ ಇರೋದು, ಎಲ್ಲ ಅದರಿಂದಲೇ ನಡೆದಿರೋದು. ಅದು ಪ್ರಸಾದ, ಅದು ಪ್ರಸಾದ.